ಬ್ರೋ ಆಯ್ತಾ ಊಟ ಹೆಂಗಾಯ್ತು ಇಷ್ಟ ಆಯ್ತಾ ಗೊತ್ತಾಯ್ತಲ್ಲ ಅನ್ಕೊಂಡೆ ನೋಡಿ ಬ್ರೋ ಇದೊಂದು ಹೆಂಗಾರ ಮಾಡಿ ಸೇಲ್ ಗಿಲ್ ಮಾಡ್ಸಂಗಿರ ನೋಡಿ ನಿಮ್ಮ ಕಡೆಯಿಂದ ಸೇಲ್ ಮಾಡ್ಬಿಡ್ತೀರಾ ಎಲ್ಲ ಸಾವುಕಾರರ ಮಕ್ಕಳಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ ನೋಡಿ ಬ್ರೋ ಯಾರ್ಯಾರೋ 540 ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಯ್ತವ್ರೆ ನಂದೆಲ್ಲಿ ಗಾಡಿ ಬನ್ನಿ ಬ್ರೋ ನಿಮ್ದೇನು ಕೇಳ್ತೀರಾ ಬನ್ನಿ ಇಲ್ಲಿ ನೋಡಿರೋ ಇಲ್ಲಿ ನೋಡಿ ಬ್ರೋ ಇಲ್ಲಿ ಬಗೀರಾ ನೋಡಿ ಇದು ಹೆಂಗಿದೆ ಇಂಡಿಯನ್ ಮಸಲ್ ನೋಡಿದಾರೆ ಹೆಂಗ್ ರೆಡಿ ಆಗಿದೆ ಹಿಂಗೆ ಪೊಂಗದು ಎಲ್ರೂ ನಾನು ಆಲ್ರೆಡಿ ಗಾಡಿ ನೋಡಿದೀನಿ 2 ದಿನ ಆಯ್ತು ಗಾಡಿ ಎತ್ಕೊಂಡೋಗಿ ಈ ತರ ವಿಡಿಯೋ ಶುರು ಮಾಡ್ಬೇಕಲ್ವಾ ಶುರು ಮಾಡಕ್ಕೆ ಈ ತರ ಬೇಕು ಒಂಚೂರು ಮಸಾಲೆ ಇರಬೇಕು. ಸೊ ಪ್ರಜ್ವಲ್ ಅವರೇ ಈ ಗಾಡಿ ಹಿಂದಿನ ಕೈ ಅಂತಾನೆ ಹೇಳ್ಬೋದು. ಹೆಂಗೆ ಶುರು ಆಯ್ತು ಇದು ಕತೆ? ಜೀಪ್ ಈ ಥರ MM540 ತೊಗೋತೀನಿ 550 ತೊಗೋತೀನಿ ಅಂತ ಹೇಳಿದ್ರು. ತೊಗೋಬೇಕಾದ್ರೆ ಅದೇ ನಮಗೂ ಅಂದ್ಕೊಂಡೆ ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ರೆಡಿ ಮಾಡೋಣ ಅಂತ ನೀವು ಹೇಳಿದ್ರಿ. ಹಂಗೆ ಹಾರ್ಲೆ ಕೂಡ ಮಾಡಿಸಿದ್ರಿ, ಸೆರಾಮಿಕ್ ಮಾಡಿದ್ವಿ, ಒಳ್ಳೆ ಔಟ್ಪುಟ್ ಬಂತು, ನೀವು ಖುಷಿಯಾದ್ರಿ. ಈ ರೆಡಿ ಮಾಡಿಸಿದ್ರಿಂದ ನನಗೆ ಒಂದಷ್ಟು ಬೆನಿಫಿಟ್ ಇದೆ. ಯಾಕೆ ಅವತ್ತು ಹೇಳಿದ್ದು ನನಗೆ ಮಾತು, ನನ್ನ ಗಾಡಿ ಅಂತ ರೆಡಿ ಮಾಡ್ತೀನಿ ಬ್ರೋ ಅನ್ನೋದು ತುಂಬಾ ಖುಷಿ ಆಗೋಯ್ತು. ಹೌದು, ಹಳೆ ಗಾಡಿಗಳು ಅಂತಂದರೆ ಮೇಜರ್ ಆಗಿ ನಮಗೆ ಫಸ್ಟ್ ಮಾಡಿಸ್ಬೇಕಾಗಿರೋ ಕೆಲಸ ಟಿಂಕರಿಂಗ್ ಅಂತ ಬಂತು ಅಂದರೆ ನಿಮಗೆ ಮೇನ್ ರಸ್ಟ್ ರಿಮೂವಲ್ ಈಸ್ ನಥಿಂಗ್ ಬಟ್ ಏನು ನಾವು ಆ್ಯಸಿಡ್ ಹಾಕಿದ ತಕ್ಷಣ ಹೋಗಲ್ಲ. ರಸ್ಟ್ ಅಂತಂದರೆ ನಾವು ಹೆಂಗೆ ಕಟ್ ಮಾಡಿಬಿಟ್ಟು ಓಪನ್ ಮಾಡಿ ಸುಮಾರು ಕಡೆ ಮಾಡಿದ್ದೀವಿ. ಈ ಕಾರ್ಗೆ ಸೆಂಟ್ರಲ್ಲಿ ಒಂದು ಬರುತ್ತಲ್ಲ ಆ ಜಾಯಿಂಟ್ ನಾವು ಅಲ್ಲಿ ಸಿಕ್ಕಾಪಟ್ಟೆ ಗ್ಯಾಪ್ ಇತ್ತು. ಅಲ್ಲಿ ಇನ್ನೂ ಒಂದು ಮೇಜರ್ ಇಶ್ಯೂ ಇದ್ದಿದ್ದು ಏನು ಯಾವ ಗ್ಯಾಪಲ್ಲಿ ನೋಡಿದ್ರು ಹುಳಗಳು, ಎಲ್ಲಿ ನೋಡಿದ್ರು ಹುಳಗಳು. ನೀವು ಹೇಳಿದ್ರಲ್ಲ ಬರ್ತಾ ರೋಡೋದಕ್ಕೂ ಕಚ್ಚಿಸ್ಕೊಂಡು ಬಂದಿದ್ದೀವಿ ಅಂತ, ಎಲ್ಲಿ ಶೇಕ್ ಮಾಡಿದ್ರು ಹುಳಗಳು. ಫುಲ್ಲಿ 100ಗೆ 100% ಮಾಡಿದ್ದೀವಿ ಅಂತ ನಾವು ಹೇಳಕ್ಕೊಳ್ಳಲ್ಲ. ಒಬ್ಬರು ಕಸ್ಟಮರ್ ಒಪ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಯಾಕಂದರೆ ಎಲ್ಲ ರಸ್ಟ್ನು ತೆಗೆದು ಮಾಡಬೇಕಂದ್ರೆ ಆ್ಯಕ್ಚುಲಿ ಬಾಡಿನೇ ಚೇಂಜ್ ಮಾಡಬೇಕಾಗುತ್ತೆ. ಅವರು ಒಂದು ರಸ್ಟ್ ಆಫ್ ಎಲ್ಲ ಮಾಡಿ ಕೊಟ್ಟಿದ್ದರು. ಅದ್ರ ಮೇಲ್ಗಡೆ ನಾವು ನಮ್ಮ ಪೇಂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಓವರಾಲ್ ಟಿಂಕರಿಂಗು ಸ್ವಲ್ಪ ಭಾಳ ಟೈಮ್ ಹಿಡೀತು. ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಡಬಲ್ ಟೈಮ್ ಹಿಡೀತು. ಏನಂದರೆ ಇಲ್ಲಿಂದ ಆರಾಮ್ ಟೈರಿಂದ ಇಲ್ಲಿ ಬಾಡಿ ಫ್ರೀ ಆಗಿರುತ್ತೆ. ಇದಕ್ಕೇನು ನಿಮಗೆ ಒಳಗಡೆ ವೀಲ್ ಅರ್ಚ್ ಆಯಿತು, ಪ್ಲಾಸ್ಟಿಕ್ದು ಅದೆಲ್ಲ ಏನು ಬರಲ್ಲ. ನೀರು ಬಿದ್ದಾಗ ಇಲ್ಲ ಮಣ್ಣು ಬಿದ್ದಾಗ ಏನಾದ್ರು ಬಿದ್ದಾಗ ರಸ್ಟ್ ಹಿಡಿಯೋಕ್ಕೆ ಚಾನ್ಸಸ್ ಜಾಸ್ತಿ ಬರುತ್ತೆ. ಸೊ ನಮ್ಮ ಪೇಂಟಿಂಗ್ ಪ್ರೋಸೆಸ್ಸಲ್ಲಿ ಇದಕ್ಕೆ ರಬ್ಬರ್ ಕೋಟಿಂಗ್ ಅಂತ ಮಾಡ್ತೀವಿ. ಅಂಡರ್ ಕೋಟಿಂಗ್ ಅಂತ ಕರೀತಾರೆ, ರಬ್ಬರ್ ಕೋಟಿಂಗ್ ಅಂತ ಕರೀತಾರೆ. ಸೊ ಅಂಡಚಾರಿಸಿ ಫುಲ್ ಕಾರ್ ಕೆಳಗಡೆ ಏನೇನಿತ್ತು ಎಲ್ಲ ಪ್ರೋಸೆಸ್ಸು ಎಲ್ಲದಕ್ಕೂ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎಲ್ಲ ಆಲ್ರೆಡಿ ರಬ್ಬರ್ ಕೋಟಿಂಗ್. ಸೊ ನಿಮಗೆ ಇದು ಈ ರಬ್ಬರ್ ಕೋಟಿಂಗಲ್ಲಿ ಸ್ಮೂತ್ ಆಫ್ಟರ್ ಪೇಂಟ್ ಫಿನಿಶ್ ಬಂದಂಗೆ ಬರಲ್ಲ. ರಬ್ಬರ್ ಕೋಟಿಂಗ್ ಇಸ್ ನಥಿಂಗ್ ಬಟ್ ರಬ್ಬರ್ ನಿಮಗೆ ಹಾರ್ಡ್ನೆಸ್ ಫೀಲ್ ಆಗೋ ಥರ ಆಗುತ್ತೆ. ಸೊ ರಬ್ಬರ್ ಸ್ಪ್ರೇ ಮಾಡೋಂಗೆ ಅದ್ರ ಮೇಲೆ ಪೇಂಟ್ ಕೂತಿದೆ. ಸೊ ಪ್ರೊಟೆಕ್ಷನ್ ಇದ್ರ ಕೆಳಗಡೆನೂ ಇದೆ. ಇದು ಆಲ್ರೆಡಿ ಒಂದು ಮ್ಯಾಟ್ ಹಾಕಿದ್ದೀವಿ, ಅದ್ರ ಕೆಳಗಡೆ ಫ್ಲೋರಿಂಗ್ ಮಾಡಿಸಾಗಿದೆ, ಅದ್ರ ಕೆಳಗಡೆ ಎಲ್ಲ ರಬ್ಬರ್ ಕೋಟಿಂಗ್ ಆಗಿದೆ. ಕಾಣಿಸ್ತಿರೋ ಗಾಡಿಗೆ ಕಂಪ್ಲೀಟಾಗಿ ಪೇಂಟ್ ಮಾಡಿರೋದು ನಮ್ಮ ಸಲ್ಮಾನ್ ಬಾಯ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದೀನಿ. ನಿಜನಾ? ಕರೆಕ್ಟ್, ಟಾರ್ಚರ್ ಕೊಟ್ಟಿದ್ದೀನಿ. 1.5 ತಿಂಗಳು ಕಂಟಿನ್ಯೂಸ್ ನಿಂತಿದ್ದೀನಿ ಅಲ್ವಾ? ಡೈಲಿ ಬಂದು ನಿಂತಿದ್ದೀನಿ. ಒಂದೊಂದ್ಸತಿ ಬೈಕೊಂಡಿರ್ತೀರಾ. ನಿಜ ಹೇಳಿ, ಕೆಲಸ ಇದೆ ಸಾಕಾಗೋಗ್ಬಿಟ್ಟಿದೆ. ಯಾಕಂದ್ರೆ ಈ ಗಾಡಿ ಕೆಲಸ ಹಿಂಗೆ ಹಿಡಿದಿದೆ. ಗಾಡಿ ನೋಡೋಕ್ಕೆ ಮಾತ್ರ ಸಣ್ಣ ಕಾಣುತ್ತೆ. ಇದು ಆರಾಮಾಗಿ ಒಂದು 2 ವೀಕ್ 3 ವೀಕ್ ಕೆಲಸ ಥರ ನೋಡಿದವ್ರಿಗೆ ಕಾಣುತ್ತೆ. ಬಟ್ ಅಷ್ಟು ಕೆಲಸ ಅಷ್ಟು ಕಮ್ಮಿ ಇರಲ್ಲ ಈ ಗಾಡಿಯಲ್ಲಿ. ಯಾಕಂದರೆ ಫುಲ್ಲು ಮೇಜರು ಸಣ್ಣ ಪಾರ್ಟ್ಸ್ಗಳು ಜಾಸ್ತಿ ಐತೆ ಇದರಲ್ಲಿ. ನಮಗಂತೂ ಯಾವ ಸಾಯೋನಿಲ್ಲ, ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ನಾವಿಲ್ಲಿ ಸಾಯ ಬರ್ತೀಯ. ಸುಮಾರು ಜನಕ್ಕೂ ಸುಮಾರು ಡ್ರೀಮ್ ಇರ್ತದೆ, ಹಿಂಗೆ ನಮ್ಗೆ ರಿಸ್ಟೋರ್ ಮಾಡಬೇಕು, ನಾವು ಈ ಥರ ಕಷ್ಟ ನಾವೀಗ ಮಾಡ್ಕೊಂಡು, ನಾನು ಅದೇ ಡ್ರೀಮಿಂದ ಮಾಡ್ಕೊಂಡು ಬಂದು ನಾನು ಸ್ಟಾರ್ಟ್ ಮಾಡಿರೋದು. ಸೊ ಅದರಲ್ಲೂ ಈ ಥರ ವಿಂಟೇಜ್ ಲುಕ್ ಇರೋ ಗಾಡಿ MM550 ಇಷ್ಟು ರೇರೆಸ್ಟ್ ಗಾಡಿ ಹೇಳಬೇಕು ಅಂತಂದರೆ ಈ ಗಾಡಿ ನಾವು ರಿಸ್ಟೋರ್ ಮಾಡಿದೆ. ನಮಗೂ ಒಂದು ಸ್ವಲ್ಪ ಖುಷಿ ಇತ್ತು, ಬ್ರೋ ಹಿಂಗೆ ಮಾಡೋಣ, ನಾವು ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ ಹೇಳ್ತಿದ್ದೆ. ಬಟ್ ಇವ್ರು ಏನಂತಂದ್ರು, ಇಲ್ಲ ನನಗೆ ಅಷ್ಟೊಂದೆಲ್ಲ ಇದಾಗಬೇಡ. ಸೊ ಕಲರ್ ಏನು ಟ್ರಾಫಿಕ್ ನಾಮ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಹೋಗೋಣ. ಹಿಂಗಾಗಿ ಯಾವತ್ತು ಟ್ರಾಫಿಕ್ ರೂಲ್ಸ್ನ ಬಿಟ್ಕೊಡಲ್ಲ. ಕಲರ್ ಚೇಂಜ್ ಮಾಡೋದು ಇಲ್ಲಿಗಲ್ ಫಸ್ಟ್. ಹೌದು, ಕರೆಕ್ಟ್, ಡೆಫಿನೆಟ್ಲಿ. ಹಾಗಂತ ಪ್ರತಿಯೊಂದನ್ನು 100% ಲೀಗಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ವೈಟ್ ಇದೆ, ವೈಟ್ ಬೇರೆ ಮಾಡೋದು ಬೇಡ, ವೈಟ್ ಕಾಣಬೇಕು, ಅದೇ ಇರಲಿ, ಲೀಗಲ್ ಆಗಿರೋಣ. ನಾಳೆ ದಿನ ಯಾರು ಬೆಟ್ ಮಾಡಿ ಗಾಡಿನ ಸರಿ ಇಲ್ಲ ಗುರು ಸೈಡ್ಗೆ ಹಾಕು, ಅದು ಇದು ಅನ್ನೋದು ಮಾತಾಡೋದು, ಅನ್ನಿಸ್ಕೊಳ್ಳೋದು, ಕೇಳೋದು ಎಲ್ಲ ನನಗೆ ಮೊದಲಿಂದನೂ ಬಂದಿಲ್ಲ. ಹೌದೌದು. ಆದರೂ ಇದರಲ್ಲಿ ಏನು ಮಾಡಿದ್ವಿ ಅಂದರೆ ನಮ್ಮದು ಈಗ 1 wheel ಕಸ್ಟಮ್ಸ್. ಸೊ ಇದರಲ್ಲಿ ಕಸ್ಟಮ್ಸ್ ಅನ್ನೋದು ಸ್ವಲ್ಪ ಹೈಲೈಟ್ ಮಾಡಿ ಕಸ್ಟಮೈಸೇಷನ್ ಮಾಡಲೇಬೇಕು. ಸೊ ನಾವೇನು ಮಾಡಿದ್ವಿ, ಎಲ್ಲ ಕಡೆ ಪರ್ಲ್ ವೈಟ್ ಇಸ್ ಕಾಮನ್ ಥಿಂಗ್. ಗೋಲ್ಡ್ ಇಂಡ್ಯೂಸ್ ಮಾಡ್ಬೋದು, ಬ್ಲೂ ಇಂಡ್ಯೂಸ್ ಮಾಡ್ಬೋದು, ಮರೂನ್ ಇಂಡ್ಯೂಸ್ ಮಾಡ್ಬೋದು. 2-3 ಶೇಡ್ ಕಾರ್ಡ್ಗೆ ಗೋಲ್ಡ್ ಪರ್ಲು, ಬ್ಲೂ ಪರ್ಲು ಮತ್ತು ರೆಡ್ ಪರ್ಲು ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಈ ಕಲರ್ ನಾನು ಹೇಳಿದೆ ಸರ್ಗೆ, ಈ ಕಲರ್ ಗೋಲ್ಡ್ ಕಲರು ವೈಟ್ಗೆ ಸಖತ್ತಾಗಿ ಕಾಣುತ್ತೆ ಅಂತ.
ಸಕ್ಕತ್ತಾಗಿದೆ ಕಲರು. ನೋಡೋರಿಗೆ ವೈಟ್ ಮಾಮೂಲಿ ನಾರ್ಮಲ್ ವೈಟ್ ಥರ ಕಾಣುತ್ತೆ. ಡೀಪಾಗಿ ಅಬ್ಸರ್ವ್ ಮಾಡ್ತು ಅಂದರೆ ಈ ಎಡ್ಜಸ್ ಏನಿರುತ್ತೆ, ಈ ಎಡ್ಜ್ ಲೈನಿಂಗು, ಸೊ ನಿಮಗೆ ಎಡ್ಜ್ ಲೈನಿಂಗ್ ಗೋಲ್ಡಲ್ಲಿ ಬರುತ್ತೆ. ಬೆಳಕಲ್ಲಿ ನೋಡೋದಕ್ಕಿಂತ ನೈಟಲ್ಲಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣುತ್ತೆ ಗಾಡಿ. ನಾನಂತೂ ತುಂಬಾನೇ ಖುಷಿ ಆಗೋಯ್ತು ಕಲರ್ ನೋಡಿ. ಕಲರ್ ಹೊಡಿತಾ ನನಗೇನೆ ಖುಷಿ ಬಂತು, ಏನು ಇಷ್ಟು ಚೆನ್ನಾಗಿ ಬರ್ತದಲ್ಲ ಇದು ಪರ್ಲ್ ಅಂತ. ಸಕ್ಕತ್ತಾಗಿದೆ ಗಾಡಿ. ಮತ್ತು ಕಲರ್ ಮಾತ್ರ ಎಲ್ಲರೂ ನೋಡಿದವರು ಎಲ್ಲ ನಮ್ಮ ಗಾಡಿಗೂ ಮಾಡಿಸಿ ಅಂತ ಕೇಳ್ತವ್ರೆ. ಕೇಳಿದ್ರೆ ಆಲ್ರೆಡಿ ತುಂಬ ಜನ. ನನಗೆ ಅನ್ಸುತ್ತೆ ಅಲಾಯ್ಗೆ ಬ್ಲ್ಯಾಕ್ ಕಲರ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಲುಕ್ ಬಂತು ಅಂತ. ನಿಮ್ಮ ಏನಂತೀರಾ? ಹೌದು, ಡೆಫಿನೆಟ್ಲಿ ಬ್ಲ್ಯಾಕ್ ಹೋಗಿದ್ದಕ್ಕೇ ಈ ಥರ ಗಾಡಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಹೈಲೈಟಾಗಿ ಆಗ್ತಾ ಇರೋದು. ಅದ್ರ ಮೇಲೆ ಜಸ್ಟ್ ಅದು ಅಲ್ಯೂಮಿನಿಯಂ ಕೋಟಿಂಗ್ ಇತ್ತು, ಸೊ ಅದನ್ನು ನಾವೆಲ್ಲ ಸ್ಕ್ರ್ಯಾಪ್ ಮಾಡಿ ಎಲ್ಲ ಪುಟ್ಟಿ ಎಲ್ಲ ಫಿಲ್ ಮಾಡಿ ಒಂದು ಈವನ್ ಆಗಿ ಸರ್ ಈ ಬ್ಲ್ಯಾಕ್ ಬಂತು. ಈಗ ನೀವು ತುಂಬ ನಾರ್ಮಲ್ ಕಾರ್ಗಳು ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ ಪೇಂಟು. ಓಕೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಾಯಿತು ನಿಮಗೆ? ನಾರ್ಮಲ್ ಕಾಲು ಸ್ವಲ್ಪ ಸಣ್ಣನೂ ಬರುತ್ತೆ, ಬಟ್ ಅದರಲ್ಲಿ ಇಷ್ಟು ಕರ್ವ್ ಇರಲ್ಲ. ಡೈರೆಕ್ಟ್ ಫುಲ್ ಸಿಂಗಲ್ ಪ್ಯಾನಲ್ಲು ಇರುತ್ತೆ. ಅದು ಫುಲ್ ಈಸಿ ಕೆಲಸ. ನಾನು ಒಂದು 2 ವೀಕ್ಸಲ್ಲಿ ಒಂದು ಗಾಡಿ ಫಿನಿಷ್ ಮಾಡಿಬಿಡ್ತೀನಿ. ಕಸ್ಟಮರ್ ಕೈಗೆ ಡೆಲಿವರಿ ಆಗಿಬಿಡುತ್ತೆ. ಯಾಕಂದರೆ ಅದರಲ್ಲಿ ಮೇಜರ್ ಕೆಲಸ ಇರಲ್ಲ. ಸಣ್ಣ ಪಾರ್ಟ್ ಬ್ಲ್ಯಾಕ್ ಐಟಮು ಇದು ಅಂತ ಬರಲ್ಲ. ಇದರಲ್ಲಿ ಫುಲ್ಲು ಇದು ಬರೀ ಇದಕ್ಕೇನೆ ಒಂದು ದಿವಸ ಹಿಡಿದಿದೆ ನನಗೆ ಈ ಬ್ಲ್ಯಾಕ್ ಪೀಸ್ ಹೊಡೆಯೋಕ್ಕೆ. ಈ ಪಾರ್ಟು ಬಂಪರು ಎಲ್ಲಾನು ಹೊಡಿಬೇಕು ಅಂತಂದ್ರೆ ತುಂಬಾನೇ ಟೈಮ್ ಹಿಡಿದಿದೆ. ಮತ್ತು ಇದು ಎಲ್ಲ ನೇತಾಕಿ ಇದು ಫುಲ್ ರಿಕ್ಸ್ ಇದೆ. ನೋಡೋಕ್ಕೆ ಇವಾಗ ಸಕ್ಕತ್ತಾಗಿ ಇಷ್ಟು ಕಾಣ್ತಿದೆ ಅಂದರೆ ಅದು ಹಿಂದೆ ಅಷ್ಟು ಕೆಲಸ ಮಾಡಿದ್ದೀವಿ ನಾವು. ಒಂದು ಇದು ನೋಡಿ, 265/65 R17 ಇದೆ ಟೈರ್ ಫಾರ್ಚುನರ್ ಸೈಜು. ಹಾಂ, ಸೊ ಈ ಡೈಮೆನ್ಷನ್ನು ಇದಕ್ಕೆ ಬರೋ ಡೈಮೆನ್ಷನ್ ಸ್ಟಾಕ್ ಡೈಮೆನ್ಷನ್ಕಿಂತ ಸ್ವಲ್ಪ 16 ಇಂಚ್ ಬರುತ್ತೆ. ಬ್ರಾಡ್ನೆಸ್ ನಿಮಗೆ ಜಾಸ್ತಿ ಇದ್ದಾಗ ಈ ಮಾಸ್ ಎಲ್ಲ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಗಾಡಿಗೆ. ಏನೊಂದು ಕಾಂಪ್ರಮೈಸ್ ಆಗಬೇಕು ಅಂತಂದ್ರೆ ಗಾಡಿ ಹ್ಯಾಂಡ್ಲಿಂಗು ಅಷ್ಟಿರಲ್ಲ, ಮತ್ತೆ ಮೈಲೇಜ್ ಆಬ್ವಿಯಸ್ಲಿ ಕಳ್ಕೊಳ್ಳುತ್ತೆ. ಹೌದು, ಹ್ಯಾಂಡ್ಲಿಂಗ್ ಇರಲ್ಲ, ಮೈಲೇಜ್ ಇರಲ್ಲ, ಹೆವಿನೆಸ್ ಬಂದೇ ಬಿಡುತ್ತಲ್ಲ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇರೋದಂದ್ರೆ ಇದು ಟೈರ್ ಹಾಕಕ್ಕೆ ಸಿಕ್ಕಾಪಡೆ ದುಡಿಬೇಕು. ಖಂಡಿತ. ಅಂದ್ರೆ ಇದು 13,000-14,000 ರೂಪಾಯಿ ಟೈರ್ ಇದು. ಹೌದೌದು. ಮಾಮೂಲಿ ನಾರ್ಮಲ್ ಗ್ಯಾರೇಜಲ್ಲಿ NC ಪಟ್ಟಿ ಕೆಲಸ ಮಾಡ್ತಾರೆ. ನಮ್ಮ ಗ್ಯಾರೇಜಲ್ಲಿ NC ಪಟ್ಟಿ ಕೆಲಸ ಮಾಡಲ್ಲ. ಯಾಕಂದರೆ NC ಪಟ್ಟಿಯಲ್ಲಿ ಏನು ಬರುತ್ತೆ ಅಂದರೆ 1 ವರ್ಷ 2 ವರ್ಷ ಆದಮೇಲೆ ಆ ಪಟ್ಟಿ ಒಳಗಡೆ ಒಡೆದೋಗ್ಬಿಡುತ್ತೆ. ಒಳಗಡೆಯಿಂದ ಬಿಸಿಲು ಬಿದ್ದು ಸೊ ಅದಕ್ಕೆ ಪೇಂಟ್ ಎಲ್ಲ ಚಕ್ಕೆ ಆಗಿ ಚಕ್ಕೆ ಹೊರಗಡೆ ಬರುತ್ತೆ. ಅದು 2 ವರ್ಷ ಆದಮೇಲೆ ತಿರ್ಗಾ ಮಾಡಿಸ್ಬೇಕು. ಎಲ್ಲ ವೇಸ್ಟ್ ಅದು ಕೆಲಸ. ದುಡ್ಡು ವೇಸ್ಟು, ಕೆಲಸನೂ ವೇಸ್ಟು, ನಮ್ಮ ಹೆಸರು ವೇಸ್ಟು. ಇದಕ್ಕೆ ಎಲ್ಲ 2K ಕೆಲಸ ಆಗಿದೆ. ಎಲ್ಲ ಬಾಡಿ ಫಿಲ್ಲರು 2K ಫಿಲ್ಲರ್ ಆಗಿ ಡೈರೆಕ್ಟ್ 2K ಪ್ರೈಮರ್ ಹೊಡೆದು, ಆಮೇಲೆ ಬೇಸು 4 ಕೋಟ್ ಬೇಸ್ ಆಗಿದೆ ಒಳಗಡೆ. ಇದು ಆದಮೇಲೆ ಡಕ್ಸಾನ್ ಲಾಕರ್ ಆಗಿದೆ. ಆದರೂ ನನ್ನ ಗಾಡಿ ಅಂತ ಒಂದೊಂದು 2 ಕೋಟ್ ಜಾಸ್ತಿ ಮಾಡಿದ್ದೀರಲ್ಲ. ಲಾಕರ್ ನಿಮ್ಮ ಗಾಡಿಗಿನ ಎಕ್ಸ್ಟ್ರಾ 2 ಕೋಟ್ ಹೊಡೆದಿದ್ದೀನಿ. ಯಾಕಂದರೆ ನಮಗೆ ಪರಿಚಯ ಇರೋರು ಮತ್ತು ಪಾಪ ಕಷ್ಟಪಟ್ಟವ್ರು ಅವ್ರ ಗಾಡಿಗೆ ರೆಡಿ ಮಾಡ್ಸೋಕ್ಕೆ ಪಾಪ ಅದಕ್ಕೆ ನೀಟಾಗಿ ಬರಬೇಕು, ಲೈಫ್ ಟೈಮ್ ಬರಬೇಕು ಇದು ಕ್ವಾಲಿಟಿ ಅಂತ ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಡಿಪ್ಪಿಂಗಲ್ಲಿ ಸ್ಪೆಷಲೈಸೇಷನ್ ಇರೋದರಿಂದ ಹೈಡ್ರೋ ಡಿಪ್ಪಿಂಗ್ ಬಗ್ಗೆ ನಮಗೆ ಇದೆಲ್ಲ ಮಾಡೋಣ, ಪಾರ್ಟ್ಸು ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇಲ್ಲಿ ಈ ಪಾರ್ಟ್ಗಳು, ಸೀಟ್ದು ಪ್ರತಿಯೊಂದು ಪಾರ್ಟ್ಗಳೂ ಆಗಿದೆ. ಇದು ಇಲ್ಲೂ ಈ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ಬೋದು, ಕಾರ್ಬನ್ ಫೈಬರ್ ಡಿಪ್ಪಿಂಗ್ ಆಗಿದೆ. ಸೊ ಫಿನಿಶಿಂಗ್ ನಿಮಗೆ ಇದ್ರ ಮೇಲೆ, ಈ ಡ್ಯಾಶ್ ಬೋರ್ಡ್ ಮೇಲೆ ಏನಕ್ಕೆ ಬರಲ್ಲ ಅಂತಂದರೆ ನಿಮಗೆ ಇದು ಬಂದ್ಬಿಟ್ಟು FRP ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಸೊ ಅದರಲ್ಲಿ ಗ್ಲಾಸ್ ಹುಲ್ನ, ರೆಸಿನ್, ಎಪಾಕ್ಸಿ ಎಲ್ಲ ಮಿಕ್ಸ್ ಮಾಡಿ ನಾವೊಂದು ಪ್ರಾಡಕ್ಟ್ನ ತೊಗೋತೀವಿ. ಸೊ ಅದರಲ್ಲಿ ಏನಂದರೆ ನಿಮಗೆ ಗ್ರೇನ್ಸು, ಹೋಲ್ಸು ಜಾಸ್ತಿ ಬರುತ್ತೆ, ಪಿನ್ ಹೋಲ್ಸು ಎಲ್ಲ. ಸೊ ನಾವು ಡಿಪ್ ಮಾಡೋದು ವಾಟ್ರಲ್ಲಿ, ಹೈಡ್ರೋ ಡಿಪ್ಪಿಂಗ್. ಸೊ ನಾವು ಇಮರ್ಸ್ ಮಾಡಿದ ತಕ್ಷಣ ಸೊ ಕಂಪ್ಲೀಟ್ ಎಷ್ಟು ವಾಟರ್ ಎಲ್ಲೆಲ್ಲಿ ಪೆನಿಟ್ರೇಟ್ ಆಗೋಕ್ಕೆ ಚಾನ್ಸಸ್ ಸಿಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಹೋಗಿ ಅದು ಆಫ್ಟರ್ ಡ್ರೈ ಅದೇನು ಹೊರಗಡೆ ಬರುತ್ತೆ, ಹೊರಗಡೆ ವಾಟರು, ಸೊ ಅದು ಹೋಲ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ನಮ್ಮ ಡಿಪ್ಪಿಂಗ್ ಫಿಲಮ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಟೋಟಲ್ ಓವರಾಲಾಗಿ ಹೇಳಬೇಕು ಅಂದರೆ ABS ಮೆಟೀರಿಯಲ್ ಡಿಪ್ಪಿಂಗಿಗೆ ಬೆಸ್ಟು. FRPನೂ ಕೂರುತ್ತೆ, ಬಟ್ ಇದು ಸ್ವಲ್ಪ ಹಳೇದಾಗಿರೋದ್ರಿಂದ ಕಾಂಪ್ರಮೈಸ್ ಆಗಬೇಕು, ಅದೊಂದು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಆ್ಯಕ್ಚುಲಿ ಸೀಲೆಂಟ್ ಇಲ್ಲೆಲ್ಲ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿಗೆಲ್ಲ ಸೀಲೆಂಟ್ ಫಿಲ್ ಮಾಡಿದೆ, ನೀರು ಇಳಿಬಾರ್ದು ಅಂತೇಳಿ. ಸೊ ಇದೂ ಬ್ಲ್ಯಾಕ್ ಆಗಿರೋದ್ರಿಂದ ವೈಟ್ ಜೊತೆ ಒಳ್ಳೆ ಲುಕ್ ಕೊಟ್ಟಿದೆ. ನೋಡಿದ ತಕ್ಷಣ ತುಂಬ ಜನ ಇಷ್ಟಪಟ್ಟಿದ್ದು ಈ ಸೀಟ್ಸು. ನಾನು ಅದಕ್ಕೆ ನಮ್ಮ ಆಸಿಫ್ ಅಂತ ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸೀಟ್ಗಳನ್ನ. ಈ ಡಿಸೈನ್ ಬೇಕು, ಅದು ನನಗೆ ಇದು ಗೋಲ್ಡ್ ಅಲ್ವಾ ಹೊರಗಡೆ, ಅದಕ್ಕೆ ಇದೊಂದು ಸ್ವಲ್ಪ ಬೀಚ್ ಟೈಪಲ್ಲಿ ಇರಲಿ, ಗೋಲ್ಡಿಂಗ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ಥರ ಮಾಡಿಸಿರೋದು. ಹಿಂದೆಗಡೆ ಸೀಟ್ಸ್ ಕೂಡ ರೆಡಿ ಆಗಿದೆ, ಎಲ್ಲನೂ ಅವರೇ ಮಾಡಿರೋದು. ಎಲೆಕ್ಟ್ರಿಕಲ್ ಕೆಲಸ ತುಂಬ ಚೆನ್ನಾಗಾಗಿದೆ.
ಎಲ್ಲೂ ವೈರ್ಗಳು ಕೆಳಗಡೆ ಬಿದ್ದು ಕಾಣ್ತಾ ಇರುತ್ತೆ. ಇಲ್ಲ ಮೊದಲೆಲ್ಲ ಫುಲ್ಲೆಲ್ಲ ಇಲ್ಲೆಲ್ಲ ನೋಡಿದ್ರೆ ವೈರ್ಗಳೆಲ್ಲ ಕಟ್ಟಾಗಿ ನೇತಾಡ್ತಾ ಇತ್ತು. ಸೊ ಇಲ್ಲಾಗಲಿ ಗಾಡೀಲಿ ಯಾವುದೇ ಪಾರ್ಟಲ್ಲಿ ಹುಡುಕಿದ್ರೂ ಇಲ್ಲೂ ನಿಮಗೆ ವೈರ್ಸ್ಗಳು ಅಷ್ಟಾಗಿ ಕಾಣೋದಿಲ್ಲ. ಸೊ ಆ ಥರ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀವಿ ಗಾಡಿಗೆ. ಹಳೇದು ಒಂದು ಓಮಿನಿಲ್ ಬಿಚ್ಚಿಟ್ಟಿದ್ದೆ JVC ಅಂಥೇಳಿ, ಸಾದಿಕ್ ಅಂತೇಳಿ ಇದನ್ನೆಲ್ಲ ಫಿಟ್ ಮಾಡಿ ಕೊಟ್ಟಿದ್ದಾರೆ. ಇದರೊಳಗಡೆ ಇನ್ಫಿನಿಟಿ ಆಲ್ಫಾ ಸ್ಪೀಕರ್ಸ್. ಗಾಡಿಗೆ ಫುಲ್ ಸ್ಕ್ರೀನು ಇನ್ಫರ್ಟೈನ್ಮೆಂಟ್ ಎಲ್ಲ ಹಾಕೋಕ್ಕಾಗಲ್ಲ, ಯಾಕೆಂದರೆ ಹಿಂದೆಯಿಂದ ಓಪನ್ ಇರುತ್ತೆ, ಒಳಗಡೆ ಹತ್ತಿ ಇದನ್ನೇ ಎತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸಲ್ಮಾನ್ ಅವರೇ, ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಖುಷಿಯಾಗಿದೆ ಗಾಡಿ ರೆಡಿ ಮಾಡಿದ್ದು. ನನ್ನ ಲೈಫಲ್ಲಿ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಯಾಕಂದರೆ ನಾನು ಇನ್ಸ್ಪೈರ್ ಹೋಂಡಾ, ಟೊಯೋಟಾ ಅದೆಲ್ಲ ಕೆಲಸ ಮಾಡಿದ್ದೀನಿ, ವಾಟರ್ ಬೇಸ್ ಎಲ್ಲ ಹೊಡೆದಿದ್ದೀನಿ. ಬಟ್ ಈ ಥರ ಪರ್ಲು ನಾನು ನೋಡಿಲ್ಲ, ಈ ಥರ ಹೊಡೆದಿಲ್ಲ. ನನಗೂ ಫುಲ್ ಎಕ್ಸ್ಪೆರಿಮೆಂಟ್ ಆಗ್ದಂಗೆ ಆಯಿತು ನಿಮ್ಮ ಗಾಡಿ ನನಗೆ. ಸರಿ. ಇಲ್ಲಿ ಗಾಡಿನ ಕಂಪ್ಲೀಟಾಗಿ ಚಾರ್ಸಿ ಬೇರೆ, ಅಂಡರ್ ಬಾಡಿ ಬೇರೆ, ಎರಡನ್ನೂ ಸಪ್ರೇಟ್ ಮಾಡಂತೂ ಏನು ಮಾಡೋಕ್ಕೋಗಿಲ್ಲ ನಾವು. ಏನೋ ಮಾಡೋಕ್ಕೋಗಿಲ್ಲ, ಒರಿಜಿನಾಲಿಟಿ ಏನಿದೆ ಅದನ್ನೇ ಮೇಂಟೈನ್ ಮಾಡಿದ್ದೀವಿ. ಯಾಕಂತಂದರೆ ಅಷ್ಟು ವರ್ಸ್ಟ್ ಕಂಡೀಷನಲ್ಲೂ ಈ ಗಾಡಿ ಇರಲಿಲ್ಲ. ಅಷ್ಟು ವರ್ಸ್ಟ್ ಕಂಡೀಷನ್ ಇಲ್ಲ, ಬಟ್ ಬಾಡಿ ತಿಂದಿ ಮಾಮೂಲಿ, ಅದು ನಾರ್ಮಲ್ ಜನರಲ್ ಇಶ್ಯೂಸ್ ಏನಿತ್ತು ಅದು ಸ್ವಲ್ಪ ಮೇಜರ್ ಆಗಿ. ಒಂದ್ಸಲಿ ಎರಡನ್ನೂ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಒಂದೊಂದೇ ಆಗ್ತಾ ರಾಟ್ಲಿಂಗ್ ಸೌಂಡ್ ಆಯಿತು ಬೇರೆ. ಅದು ಅಲ್ಲದೆ ಕಾಸ್ಟಿಂಗಲ್ಲಿ ಹೆವಿ ಡಿಫ್ರೆನ್ಸ್ ಬಂತು, ಸಿಕ್ಕಾಪಟ್ಟೆ ಕಾಸ್ಟಿಂಗ್ ಡಿಫ್ರೆನ್ಸ್ ಬರುತ್ತೆ. ಫಸ್ಟ್ ಟೈಮು ಜೀಪ್ ರೆಡಿ ಮಾಡಿದ್ದೀವಿ, ಇಲ್ಲ ಅಂತಿಲ್ಲ. 550 ಇದೆ ಫಸ್ಟ್ ಟೈಮು, ಅದರಲ್ಲೂ ಕಂಪ್ಲೀಟ್ ರಿಸ್ಟೋರ್ ಮಾಡಿ ಎಲ್ಲ ಫ್ರಮ್ ಈವನ್ ಮ್ಯಾಟ್ ಕೂಡ ಇಲ್ಲೇ ಆಯಿತು, ಎಲ್ಲ ಸಣ್ಣ ಪುಟ್ಟ ಪಾರ್ಷಲ್ ವರ್ಕ್ ಆಗಿದೆ. ಸೊ ಏನೇ ಇತ್ತು ಅಂದ್ರೂ ಓವರಾಲ್ ಕಂಪ್ಲೀಟ್ ಸೆಟಪ್ ಆಗಿ ಒಂದು MM550 ಇದೆ ಫಸ್ಟ್ ಟೈಮ್ ನಾವು ನಮ್ಮ ಸ್ಟುಡಿಯೋದಲ್ಲಿ ಮಾಡಿರೋದು ಒನ್ ವೀಲ್ ಕಸ್ಟಮ್ಸಲ್ಲಿ. ನಿಮ್ಮ ಪ್ರಕಾರ ಗಾಡಿ ಹೆಂಗೆ ಬಂತು? ಓವರಾಲ್ ಎಕ್ಸ್ಪೀರಿಯೆನ್ಸು ಹೇಳಬೇಕು ಅಂದರೆ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ನನಗೆ ಗೊತ್ತಿರಲ್ಲ. ನಮ್ಮ ಈ ಬಗೀರ ತಗೊಳೋದ್ರಿಂದ ಹಿಡಿದು ರೆಡಿಯಾಗೋವರೆಗೂ ತುಂಬ ಜನರ ಕೈ ಇದೆ. ಗಾಡಿ ಒನ್ ವೀಲ್ ಕಸ್ಟಮ್ಸಲ್ಲಿ ರೆಡಿ ಆಗೋದಲ್ಲದೆ ಹೊರ್ಗಡೆನೂ ಸ್ವಲ್ಪ ಎಲೆಕ್ಟ್ರಿಕಲ್ ಸಣ್ಣ ಪುಟ್ಟ ಕೆಲಸಗಳು ನಡೆದಿದೆ. ಮೇಜರ್ ಆಗಿ ಏನಾಗುತ್ತೆ ಅಂತಂದರೆ, ನಾವು ಮನೆಗೆ ತಂದಾಗ ನಮ್ಮ ಟೇಸ್ಟಿಗೆ ಒಂಚೂರು ಏನಾದರೂ ಮಾಡ್ಕೋಬೇಕಾಗತ್ತೆ. ನಾನು ಅವ್ರಿಗೆ ಬಿಡೋದಕ್ಕಾಗಲ್ಲ, ನಾವು ಕೂತ್ಕೊಂಡು ಸ್ವಲ್ಪ ನಮ್ಮ ಕಡೆಯಿಂದ ಹೆಂಗೆ ಬೇಕೋ ಆ ಥರ ಚೇಂಜಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಅಂಥ ಮೇಜರ್ ಚೇಂಜಸ್ ಬಗ್ಗೆ ಮಾತಾಡ್ತಿಲ್ಲ. ಒಂದು ಸ್ಕ್ರೂ ಆಗಲಿ, ಒಂದು ನಟ್ಟು ಬೋಲ್ಟ್ ಆಗಲಿ, ಸೊ ಅಲ್ಲಿಂದ ಹಿಡಿದು ಗಾಡಿಗೆ ಸಣ್ಣ ಪುಟ್ಟ ಆಕ್ಸೆಸರೀಸ್ ಹಾಕೋದು, ಸೊ ಇದೆಲ್ಲನೂ ನನ್ನ ಕಡೆಯಿಂದ ನಡೆದಿದೆ ಅಷ್ಟೇ. ಈ ಪ್ರೋಸೆಸ್ ತುಂಬಾ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಬರೀ ಗಾಡಿ ಹೆಂಗೆ ರೆಡಿ ಆಯಿತು ಅನ್ನೋ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ. ಮುಂದಿನ ವಿಡಿಯೋದಲ್ಲಿ ಗಾಡಿ ಮೆಕ್ಯಾನಿಕಲ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಏನೇನು ಖರ್ಚಾಗಿದೆ, ಏನೇನು ಪ್ರಾಬ್ಲಮ್ಸ್ ಇದ್ದು, ಏನೇನು ಮಾಡಿಸಿದ್ದೀವಿ, ಎಷ್ಟೆಷ್ಟು ಖರ್ಚಾಗಿದೆ, ಈ ರೀಸ್ಟೋರೇಷನ್ ಕಾಸ್ಟ್ ಕೂಡ ಎಷ್ಟು ಕಂಪ್ಲೀಟಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕಾಯ್ತಾಯಿರಿ. ಜೊತೆಗೆ ಒಂದು ಡ್ರೈವ್ ವಿಡಿಯೋ ಕೂಡ ಮಾಡೋಣ, ಅದ್ರ ಜೊತೆ ಹೇಳ್ತಾ ಬರ್ತೀನಿ ಒಂದೊಂದೇ ಸ್ಟೋರಿ.